ಅಡಿಕೆ ಮಂಡಿಗಳಲ್ಲಿ ಸಂಜೆ ಹೊತ್ತು ಚಹಾ ಜೊತೆಯಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಬಂತೆಂದರೆ ಅಡಿಕೆ ಸುಲಿಯೋರ ಗಮನ ಉಪ್ಪಿಟ್ಟಿನ ಕಡೆ ಇರುತ್ತೆ, ಅಷ್ಟು ಗಮಗಮಿಸುತ್ತೆ. ಇದು ಹೆಚ್ಚಾಗಿ ಮಲೆನಾಡು ಭಾಗದವರಿಗೆ ಮಾತ್ರ ಪರಿಚಯವಿರುತ್ತೆ. ಈ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕೆ ಬನ್ಸಿ ರವೆ ಹಾಕಿ ಚೆನ್ನಾಗಿ ಘಮ ಅನ್ನುವವರೆಗೂ ಕೆಂಪುಗಾಗೋವರೆಗೂ ಹುರಿದು ಕೊನೆಯದಾಗಿ 1 ಸ್ಪೂನ್ ತುಪ್ಪ ಹಾಕಿ ತುಪ್ಪ ರವೆ ಜೊತೆ ಹೊಂದ್ಕೊಳ್ಳೋವರೆಗೂ ಒಂದ್ಸಲ ಈ ಥರ ಕೈ ಆಡಿಸಿ ಇದನ್ನು ಒಂದು ಬೌಲಿಗೆ ತೆಗೆದಿಟ್ಕೋಬೇಕಾಗತ್ತೆ. ನಂತರ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚಟಪಟ ಅನ್ನೋವರೆಗೂ ಹುರಿದ್ಬಿಟ್ಟು ಇದಕ್ಕೆ ಈರುಳ್ಳಿ ಹಾಗೆ ಕರಿಬೇವನ್ನ ಹಾಕ್ಕೊಂಡು ಈರುಳ್ಳಿ ಹೊಂಬಣ್ಣ ಬರುವವರೆಗೂ ಹುರ್ಕೊಬೇಕಾಗತ್ತೆ. ನಂತರ ಇದಕ್ಕೆ ನಿಮಗೆ ಇಷ್ಟವಾದ ತರಕಾರಿ ಹಾಕ್ಕೊಬೇಕಾಗತ್ತೆ. ಬೀನ್ಸು, ಕ್ಯಾರೆಟು, ಹಸಿ ಬಟಾಣಿ ಕಾಳು, ಸಣ್ಣದಾಗಿ ಹೆಚ್ಚಿರುವಂಥ ಟೊಮ್ಯಾಟೊ, ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಘಮ್ ಅನ್ನೋವರೆಗೂ ಹುರ್ಕೊಬೇಕಾಗತ್ತೆ. ತರಕಾರಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನೀರು ಹಾಕ್ಕೊಬೇಕಾಗತ್ತೆ. ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಮಾತ್ರ ರವೆ ಹಾಕ್ಕೊಳ್ಳಿ. ಈಗ ಹುರಿದಿಟ್ಟಿರುವಂಥ ರವೆನ ಚೆನ್ನಾಗಿ ಕೈ ಬಿಡದಲೇ ಈ ಥರ ಮಗುಚ್ಕೊತಾನೆ ಪೂರ್ತಿ ರವೆಯನ್ನು ಹಾಕಿ ಕೈ ಬಿಡದಲೇ ನೀರು ಪೂರ್ತಿ ರವೆ ಹೀರ್ಕೊಳ್ಳೋವರೆಗೂ ಈ ಥರ ಮಗುಚ್ತಾನೆ ಇರಬೇಕು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ, ಜಾಸ್ತಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ 1 ನಿಮಿಷ ಬಿಟ್ಟ ಮೇಲೆ ನೀವು ಸರ್ವ್ ಮಾಡ್ಬೋದು. ತಕ್ಷಣಕ್ಕೆ ಆಗುವ ಬಿಸಿ ಬಿಸಿ ರವಾ ತರಕಾರಿ ಉಪ್ಪಿಟ್ಟು ಜೊತೆಯಲ್ಲಿ 1 ಮಜ್ಜಿಗೆ ಮೆಣಸಿನ್ಕಾಯಿ, 1 ಚೂರು ಉಪ್ಪಿನಕಾಯಿ, ಸ್ವಲ್ಪ ಕಡಲೆಕಾಯಿ ಚಟ್ನಿ, ಮೇಲ್ಗಡೆ 1 ಚೂರು ಕಾಯಿ ತುರಿ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ವಾಹ್, ಅಲ್ಟಿಮೇಟ್ ಆಗಿರುತ್ತೆ. ಈ ರೆಸಿಪಿ ನಿಮಗಿಷ್ಟ ಆದರೆ ಟ್ರೈ ಮಾಡಿ.